ಷೇರು ಮಾರುಕಟ್ಟೆ ಅಂದರೆ ಏನು? ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ನೀವು ಹಲವಾರು ಬಾರಿ ಕೇಳಿರಬಹುದು, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿದ್ರೆ ಲಾಭ ಬರುತ್ತೆ. ಷೇರು ಮಾರುಕಟ್ಟೆ ಒಂದು ಜೂಜು ಅಂತಾರೆ. ಆದರೆ ನಿಜವಾಗಿಯೂ ಷೇರು ಮಾರುಕಟ್ಟೆ ಅಂದರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಷೇರು ಮಾರುಕಟ್ಟೆ ಅಂದರೆ ಏನು? ಷೇರು ಮಾರುಕಟ್ಟೆ ಅಂದರೆ ಕಂಪನಿಗಳ ಷೇರುಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಮಾರುಕಟ್ಟೆಯನ್ನು ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಒಂದು ಕಂಪ್ನಿ ದೊಡ್ಡದಾಗಿ ಬೆಳೆಯೋದಕ್ಕೆ ಹಣ ಬೇಕಾದಾಗ, ಆ ಒಂದು ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಬೇಕಾದಾಗ, ಆ ಒಂದು ಕಂಪ್ನಿಯವ್ರಿಗೆ ಹಣ ಬೇಕಾದಾಗ ಅದು ತಮ್ಮ ಒಂದು ಷೇರುಗಳನ್ನು, ತಮ್ಮ ಒಂದು ಷೇರಿನ ಒಂದು ಚಿಕ್ಕ ಚಿಕ್ಕ ಪಾಲನ್ನು ಪಬ್ಲಿಕ್ಗೆ ಮಾರ್ತಾರೆ, ಸಾರ್ವಜನಿಕರಿಗೆ ಮಾರ್ತಾರೆ. ನೀವು ಆ ಶೇರನ್ನು ಖರೀದಿಸಿರಿ, ಆ ಒಂದು ಕಂಪನಿಯ ಒಂದು ಚಿಕ್ಕ ಭಾಗನ, ಒಂದು ಶೇರ್ನ ಖರೀದಿ ಮಾಡಿದ್ರೆ ನೀವು ಸಹ ಆ ಒಂದು ಕಂಪನಿಯ ಒಂದು ಭಾಗದ ಮಾಲೀಕರಾಗ್ತೀರ. ಇದನ್ನು ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಕಂಪನಿಗಳಿಗೆ ಶೇರ್ ಮಾರ್ಕೆಟ್ ಯಾಕೆ ಬೇಕು? ಕಂಪ್ನಿಗಳಿಗೆ ಶೇರ್ ಮಾರ್ಕೆಟ್ ಯಾಕೆ ಬೇಕು ಅಂದರೆ, ಅವರ ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ವ್ಯವಹಾರವನ್ನು ವಿಸ್ತರಣೆ ಮಾಡೋದಕ್ಕೆ, ಅವರೊಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡಬೇಕಂದ್ರೆ ಅವರಿಗೆ ಒಂದು ಹಣದ ಅವಶ್ಯಕತೆ ಇರುತ್ತೆ. ಆ ರೀತಿ ಹಣದ ಅವಶ್ಯಕತೆ ಬಂದಾಗ ಯಾವುದೇ ರೀತಿ ಸಾಲ ತಗೊಳ್ಳದೆ ಸಾಲವನ್ನು ತಪ್ಪಿಸಲು ಪಬ್ಲಿಕ್ಕಿಂದ, ಅಂದರೆ ಗ್ರಾಹಕರಿಂದ, ಒಂದು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಅವರ ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅವರಿಗೆ ಒಂದು ಷೇರು ಮಾರುಕಟ್ಟೆ ಅನ್ನೋದು ಅಗತ್ಯ ಇದೆ. ಷೇರು ಮಾರಾಟದ ಮೂಲಕ ಹಣನ ಸಂಗ್ರಹಿಸ್ತಾರೆ. ನಮಗೆ ಯಾಕೆ ಶೇರ್ ಮಾರುಕಟ್ಟೆ ಬೇಕು ಅಂತಲೂ ಡೌಟ್ ಇರುತ್ತೆ. ಯಾಕೆಂದರೆ ನಮಗೆ ನಮ್ಮ ಒಂದು ಹಣವನ್ನು ಬೆಳೆಸಲು, ಅಂದರೆ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಒಂದು ಕಂಪ್ನಿ ಗ್ರೋ ಆಗ್ತಾ ಇದ್ದಂಗೆ ನಮ್ಮ ಒಂದು ಅಮೌಂಟ್ ಸಹ ಗ್ರೋ ಆಗುತ್ತೆ. ನಮ್ಮ ಒಂದು ಅಮೌಂಟ್ನ ಬೆಳೆಸಲು, ಹಣವನ್ನು ಬೆಳೆಸಲು, ಅದಾದಮೇಲೆ ದೀರ್ಘಾವಧಿ ಹೂಡಿಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಗೋಲ್ಸ್ ಯಾವುದಾದ್ರೂ ಇರುತ್ತಲ್ವ, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಇರ್ಬೋದು, ಮನೆ ಕಟ್ಟೋದು ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ಈ ರೀತಿ ಒಂದು ಲಾಂಗ್ ಟರ್ಮ್ ಗೋಲ್ಸ್ಗೆ ನಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕೂಡ ಶೇರ್ ಮಾರ್ಕೆಟ್ ಉಪಯುಕ್ತವಾಗುತ್ತೆ. ಮತ್ತು ಹಣದುಬ್ಬರ ಅಂದರೆ ಇನ್ಫ್ಲೇಷನ್ನ ಮೀರಿಸಿ ನಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ನ ಪಡ್ಕೋಬೇಕಂದ್ರೆ ಬ್ಯಾಂಕ್ ಉಳಿತಾಯಕ್ಕಿಂತಲೂ ಶೇರ್ ಮಾರ್ಕೆಟಿನಲ್ಲಿ ದೀರ್ಘಾವಧಿಯಲ್ಲಿ, ಅಂದರೆ ಲಾಂಗ್ ಟರ್ಮ್ನಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಇದಕ್ಕಾಗಿ ನಮಗೆ ಶೇರ್ ಮಾರ್ಕೆಟ್ ಅವಶ್ಯಕತೆ. ಭಾರತದ ಪ್ರಮುಖ ಷೇರು ಮಾರುಕಟ್ಟೆಗಳಲ್ಲಿ 2 ಮುಖ್ಯ ಷೇರು ಮಾರುಕಟ್ಟೆಗಳಿವೆ. ಯಾವುದಾದಂದರೆ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿಯೇ ಎಲ್ಲ ಒಂದು ಷೇರುಗಳ ವ್ಯವಹಾರಗಳು ನಡೆಯುತ್ತೆ. ಯಾವುದೇ ಒಂದು ಪರ್ಸನ್ ಶೇರ್ ತಗೋಬೇಕಂದ್ರೂ, ಮಾರಾಟ ಮಾಡಬೇಕಂದ್ರೂ ಈ ಒಂದು ಎಕ್ಸ್ಚೇಂಜ್ನಲ್ಲೇ ಮಾರಬೇಕು, ತಗೋಬೇಕು. ಯಾವುದೇ ಒಂದು ಕಂಪ್ನಿ ತಮ್ಮ ಷೇರುಗಳನ್ನು ಪಬ್ಲಿಕ್ಗೆ ಇಶ್ಯೂ ಮಾರಬೇಕಂದ್ರೂ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅವರು ಮಾರಬೇಕಾಗುತ್ತೆ. ಷೇರು ಬೆಲೆ ಏಕೆ ಏರುಪೇರು ಆಗುತ್ತೆ ಅಂತ. ಷೇರು ಬೆಲೆ ಯಾಕೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ? ಇದಕ್ಕೆ ಕೆಲವು ರೀಸನ್ಸ್ ಇದೆ, ಕಾರಣಗಳಿದೆ. ಯಾವುದಂದರೆ ಕಂಪನಿಯ ಲಾಭ ಮತ್ತು ನಷ್ಟ. ಆ ಒಂದು ಕಂಪ್ನಿ ವರ್ಷ ಒಂದು ರೆವಿನ್ಯೂ ಗ್ರೋತ್ ಆಗ್ತಾಯಿದೆ, ಪ್ರಾಫಿಟ್ ಗ್ರೋ ಆಗ್ತಾಯಿದೆ, ಲಾಭ ಪಡೀತಾ ಇದೆ, ಕಂಪ್ನಿ ಬೆಳೀತಾ ಇದೆ ಅಂದರೆ ಡೆಫಿನೆಟಾಗಿ ಅದರ ಒಂದು ಷೇರಿನ ಬೆಲೆ ಕೂಡ ಬೆಳೀತಾ ಹೋಗುತ್ತೆ. ಅದೇ ಒಂದು ಕಂಪ್ನಿ ಲಾಸ್ ಆಗ್ತಾಯಿದೆ, ರೆವಿನ್ಯೂ ಪ್ರಾಫಿಟ್ ಮಾಡ್ತಾಯಿದೆ, ಒಂದು ಅಮೌಂಟ್ ಲಾಸ್ನ ಬುಕ್ ಮಾಡ್ತಾಯಿದೆ, ಆ ರೀತಿ ಯಾವುದೇ ರೀತಿ ಪ್ರಾಫಿಟ್ ಸಿಗ್ತಾ ಇಲ್ಲ, ಲಾಸ್ ಆಗ್ತಾಯಿದೆ, ಇನ್ಕಮ್ನಲ್ಲಿ ಲಾಸ್ ಆಗ್ತಾಯಿದೆ ಅಂದರೆ ಡೆಫಿನೆಟಾಗಿ ಒಂದು ಕಂಪ್ನಿ ಕೂಡ ಲಾಸ್ನಲ್ಲಿ ನಡೀತಾ ಇರುತ್ತೆ. ಆ ಒಂದು ಕಂಪ್ನಿಯ ಶೇರ್ನ ಒಂದು ಬೆಲೆ ಏನಿರುತ್ತಲ್ವ ಅದು ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಸೆಕೆಂಡ್, ಡಿಮ್ಯಾಂಡ್ ಮತ್ತು ಸಪ್ಲೈ. ಅಂದರೆ ಒಂದು ಕಂಪ್ನಿಯ ಶೇರ್ಸ್ ಇವಾಗ ಒಂದು 10 ಶೇರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ಗೆ ಒಂದು 10 ಶೇರ್ಸ್ ಇರುತ್ತೆ. ಅದನ್ನು ತಗೋಬೇಕಂತ ಒಂದು 20 ಜನ ಇರ್ತಾರೆ. ಆವಾಗ ಒಂದು ಆಟೋಮೆಟಿಕ್ಕಾಗಿ ಒಂದು ಕಂಪ್ನಿ ಶೇರ್ನ ಬೆಲೆ ಹೆಚ್ಚಾಗುತ್ತೆ. ಅದೇ ಆ ಒಂದು ಕಂಪ್ನಿ ಶೇರ್ನ ತಗೊಳ್ಳೋಕ್ಕೆ ತುಂಬ ಜನ ಇದ್ದಾರೆ, ಕಮ್ಮಿ ಜನ ಇದ್ದಾರೆ, ಬಟ್ ಕಂಪ್ನಿ ಶೇರ್ಸ್ ಜಾಸ್ತಿ ಇದೆ ಅಂದರೆ ಆ ಒಂದು ಕಂಪ್ನಿ ಶೇರ್ ಕಮ್ಮಿ ಇರುತ್ತೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಮತ್ತು ಸುದ್ದಿ ಮತ್ತು ಪರಿಣಾಮ. ಅಂದರೆ ಯಾವುದೇ ರೀತಿ ಕಂಪ್ನಿ ಬಗ್ಗೆ ಒಂದು ನ್ಯೂಸ್ ಬಂದ್ರೂ, ಆ ಒಂದು ನ್ಯೂಸ್ ಆ ಕಂಪ್ನಿಗೆ ಪಾಸಿಟಿವ್ ಆಗಿದ್ದರೆ ಆ ಒಂದು ಕಂಪ್ನಿಯ ಶೇರ್ನ ಬೆಲೆ ಹೆಚ್ಚಾಗುತ್ತೆ. ಬಟ್ ಆ ಒಂದು ನ್ಯೂಸ್ ಆ ಒಂದು ಕಂಪ್ನಿಗೆ ನೆಗೆಟಿವ್ ಆಗಿದೆ ಅಂದರೆ ಆ ಒಂದು ಶೇರ್ನ ಬೆಲೆ ಸಹ ಕಮ್ಮಿ ಆಗುತ್ತೆ. ಅದಾದಮೇಲೆ ಆರ್ಥಿಕ ಪರಿಸ್ಥಿತಿ. ಅಂದರೆ ನಮ್ಮ ಒಂದು ಎಕನಾಮಿಕಲ್
ನ್ಯೂಸ್ ಇರ್ಬೋದು, ಎಕನಾಮಿಕಲ್ ಸಿಚುವೇಶನ್ ಇರ್ಬೋದು, ಗ್ಲೋಬಲಿ ಅಥವಾ ನಮ್ಮ ಒಂದು ಇಂಡಿಯನ್ನಲ್ಲಿ ಯಾವುದೇ ರೀತಿ ಎಕನಾಮಿಕಲಿ ಒಂದು ಡಿಸಿಷನ್ ತಗೊಂಡಾಗ ಸಹ ಇವಾಗ ಒಂದು RBI ಅವರು ಯಾವುದೇ ರೀತಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದಿರ್ಬೋದು, ಈ ರೀತಿ ಒಂದು ಎಕನಾಮಿಕಲಾಗಿ ಏನೇ ಇಶ್ಯೂಸ್ ಬಂದ್ರೂ ಸಹ ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಹೂಡಿಕೆ ಮತ್ತು ಟ್ರೇಡಿಂಗ್ ಅಂದರೆ ಡಿಫ್ರೆಂಟ್ ಏನು? ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು. ನೀವೊಂದು ದೀರ್ಘಾವಧಿಗೆ 10 ವರ್ಷ 15 ವರ್ಷ ಈ ರೀತಿ ದೀರ್ಘಾವಧಿಗೆ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಇದು ನಿಧಾನವಾಗಿ ನಿಮ್ಮ ಅಮೌಂಟ್ ಬೆಳೆಯುತ್ತೆ, ಬಟ್ ಡೆಫಿನೆಟಾಗಿ ಸೇಫ್ ಆಗಿರುತ್ತೆ. ಆದರೆ ಟ್ರೇಡಿಂಗ್ ಅಂದರೆ ಹೆಚ್ಚು ರಿಸ್ಕ್ ಇರುತ್ತೆ. ಅಂದರೆ ಬೆಳಗ್ಗೆ ಶೇರ್ಸ್ ತೊಗೊಂಡು ಸಾಯಂಕಾಲಕ್ಕೆ ಮಾರ್ತೀನಿ ಅನ್ನೋದು, ಅದು ಸ್ಪೆಕ್ಯುಲೇಷನ್ ಮಾಡ್ದಂಗೆ. ಅಂದರೆ ಒಂದು ಇದಕ್ಕೆ ಮುಂಚೆ ಹೇಳಿದ್ನಲ್ವ, ಶೇರ್ ಮಾರ್ಕೆಟ್ ಕೆಲವರು ಜೂಜ್ ಅಂತಾರಂತ, ಆ ರೀತಿ ಜೂಜ್ ಆಗೋಗುತ್ತೆ. ನೀವು ಈ ಒಂದು ಸಾಯಂಕಾಲಾಗಿ ಈ ಒಂದು ಕಂಪ್ನಿ ಶೇರ್ ಬೆಳೆಯುತ್ತೆ ಅಂತ ಒಂದು ಸ್ಪೆಕ್ಯುಲೇಷನ್ ಮಾಡಿ ತಗೊಳ್ತೀರಾ. ಒಂದು ಹೆಚ್ಚಾದರೆ ನಿಮ್ಗೆ ಲಾಭ, ಹೆಚ್ಚಾಗಿಲ್ಲ ಶೇರ್ ಬೆಲೆ ಕಡಿಮೆ ಆಯಿತು ಅಂದರೆ ಡೆಫಿನೆಟಾಗಿ ನೀವು ಲಾಸ್ ಬುಕ್ ಮಾಡ್ತೀರಾ. ಟ್ರೇಡಿಂಗ್ ಅನ್ನೋದು ತುಂಬ ರಿಸ್ಕ್. ಬಿಗಿನರ್ಸ್ಗಂದರೂ ಒಂದು ಬೆಸ್ಟ್ ಆಪರ್ಚುನಿಟಿ ಅಂದರೆ ಇನ್ವೆಸ್ಟ್ಮೆಂಟ್, ನಾಟ್ ಎ ಟ್ರೇಡಿಂಗ್. ಶೇರ್ ಮಾರುಕಟ್ಟೆ ಜೂಜಾ? ಇಲ್ಲ, ಡೆಫಿನೆಟಾಗಿಲ್ಲ. ಜೂಜಿನಲ್ಲಿ ಲಾಜಿಕ್ ಇಲ್ಲ. ಅಂದರೆ ಆ ಒಂದು ಇನ್ವೆಸ್ಟ್ಮೆಂಟ್ ಏನು ಮಾಡಿ ನಾವು ಜೂಜಾಡ್ತೀವಿ ಅದರಲ್ಲಿ ಡೆಫಿನೆಟಾಗಿ ಲಾಜಿಕ್ ಇಲ್ಲ. ಅಮೌಂಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ಹೋಗುತ್ತಾ ಇಲ್ಲ ಗೊತ್ತಿಲ್ಲ, ಏನಕ್ಕೆ ಆ ರೀತಿ ಜೂಜ್ ಆಡ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ. ಬಟ್ ಅದೇ ಶೇರ್ ಮಾರ್ಕೆಟ್ ಆ ರೀತಿ ಅಲ್ಲ. ಇದು ಒಂದು ಅಧ್ಯಯನ. ಅಂದರೆ ಶೇರ್ ಮಾರ್ಕೆಟ್ನ ಸ್ಟಡಿ ಮಾಡಬೇಕು, ಅದರ ಬಗ್ಗೆ ನೀವು ಫುಲ್ ನಾಲೆಜ್ನ ಗೇನ್ ಮಾಡಬೇಕು, ನಾಲೆಜ್ ತಿಳ್ಕೊಬೇಕು, ಸಹನೆ ಪೇಷನ್ಸ್ ಇರಬೇಕು. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಯಾವುದೇ ಒಂದು ಕಂಪ್ನಿ ಆಗಲಿ ರಾತ್ರೋರಾತ್ರಿ ಡೆವಲಪ್ ಆಗೋದಕ್ಕೆ, ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಟೇಕ್ ಎ ಟೈಮ್, ಅಪ್ ಟು 10 years ಆರ್ 15 years ಆರ್ 20 years ಇದು ಟೈಮ್ ತಗೊಳುತ್ತೆ ಯಾವುದೇ ಒಂದು ಕಂಪ್ನಿ ಗ್ರೋ ಆಗಬೇಕಂದ್ರೆ. ಆ ಕಂಪ್ನಿ ಗ್ರೋ ಆದ್ರೇ ಆ ಒಂದು ಶೇರ್ನ ಬೆಲೆ ಸಹ ಗ್ರೋ ಆಗುತ್ತೆ. ಅಂದರೆ ನಮಗೆ ಡೆಫಿನೆಟಾಗಿ ಪೇಷನ್ಸ್ ಇರಬೇಕಲ್ವ. ಪೇಷನ್ಸ್ ಇದ್ದರೆ ಮಾತ್ರ ಈ ಒಂದು ಶೇರ್ ಮಾರ್ಕೆಟಿನಲ್ಲಿ ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಶಿಸ್ತಿರಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು. ಇವತ್ತು ಶೇರ್ಸ್ ತೊಗೊಳ್ತೀವಿ, ನಾಳೆ ನಾಳಿದ್ದು ನಮ್ಗೆ ಅಮೌಂಟ್ ಬರಬೇಕಂದ್ರೆ ಡೆಫಿನೆಟಾಗಿ ಆಗೋದಿಲ್ಲ.